ಹಲೋ ಫ್ರೆಂಡ್ಸ್, ಇವತ್ತು ನಾನು ಇಡ್ಲಿ ಮಾಡಿದ್ದೆ ನೋಡಿ. ಈ ಇಡ್ಲಿ ನಾನು ಹೀಗೆ ಗ್ಯಾಸ್ ಸ್ಟವಲ್ಲಿ ಇಟ್ಟು ಮಾಡಿದೆ ಇಡ್ಲಿ ಹಿಟ್ಟು. ಇದಕ್ಕೆ ನಾನು 2-3 ಚಮಚ ಎಣ್ಣೆ ಹಾಕ್ತೇನೆ. ಅದು ಗಿಣ್ಣಲೆಲ್ಲ ಏಳಲಿ ನೋಡಿ. ಇದಕ್ಕೆ ನಾನು ಇಡ್ಲಿ ಗಿಣ್ಣ ಅಂತ ಹೇಳೋದು ನಾವು. ಮುಚ್ಚಿಬಿಟ್ಟೆ. ಈಗ ನಾನೀಗ ಗಾಬರ್ ಗ್ಯಾಸಲ್ಲಿ ಇಡ್ಲಿ ಮಾಡಿದ್ದೀನಿ ನೋಡಿ. ಎಷ್ಟು ಗ್ಯಾಸ್ ಬರ್ತದೆ ಅಂತ. ಈಗ ಮತ್ತೆ ನಾನು ಬೆಳ್ಳುಳ್ಳಿ ಒಂದು ಬೀಜವನ್ನು ತೆಗೆದುಕೊಂಡು ಸ್ವಲ್ಪ ಔಷಧಿ ಉಂಟು, ಇಲ್ಲ ಬಿಸಿ ನೀರಿನಲ್ಲಿ ಜಗಿದು ನುಂಗುವುದು ಒಂದು ಎಸಳು. ಇದು ಕಷಾಯ, ಜೀರಿಗೆ, ಮೆಂತೆ, ಕೊತ್ತಂಬರಿ 3 ಕುಟ್ಟಿ ಪುಡಿ ಮಾಡಿದ ಕಷಾಯ. ಹಸು ಹೊಟ್ಟೆಗೆ ಇದನ್ನು 1 ಗ್ಲಾಸ್ ಸೇವಿಸಿದರೆ ಒಳ್ಳೆಯದಾಗುತ್ತದೆ. ಗ್ಯಾಸ್ಟ್ರಿಕ್ಕಿಗೆಲ್ಲ ಇದಾಯಿತು. ಇನ್ನು ನಾನು ಔಷಧಿ ಕುಡಿಯುತ್ತೇನೆ ನೋಡಿ. ಇದು ಮನೆಯಲ್ಲೇ ಅವರು ಮಾಡಿದ ಒಂದು ಪೌಡರು, ಹರ್ಬಲ್ ಸಕ್ಕರೆ ಕಾಯಿಲೆಗೆ ನೋಡಿ. ಸಕ್ಕರೆ ಕಾಯಿಲೆ ಈಗ ಇಲ್ಲ, ಆದರೂ ಕೂಡ ನಾನು ಒಮ್ಮೊಮ್ಮೆ ಇದನ್ನು ಕುಡಿಯೋದು. ನೋಡಿ, 1 ಗ್ಲಾಸ್ ನೀರು ತೆಗೆದಿಟ್ಟಿದ್ದೇನೆ, ದೊಡ್ಡ ಗ್ಲಾಸು. ನೋಡಿ, ನಾನು ಇಡ್ಲಿಗೆ ಮೆಂತೆ ಸಾಂಬಾರು ಮಾಡಿದ್ದು. ಮೆಂತೆ, ಒಣಮೆಣಸು ಮತ್ತು ಇದನ್ನು ಫ್ರೈ ಮಾಡಿ, ತುಪ್ಪದಲ್ಲಿ ಫ್ರೈ ಮಾಡಿ. ಇದನ್ನು ಮತ್ತೆಲ್ಲ ಆದ ನಂತರ ನನಗೆ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂತ ಆಯಿತು ನೋಡಿ. ಫ್ರಿಡ್ಜ್ ಎಲ್ಲ ಗಲೀಜಾಗಿದೆ. ಇದೆಷ್ಟು ಸಮಯ ಆಯಿತು ನನಗೆ ಇದು ಪುರ್ಸೊತ್ತೇ ಆಗಲಿಲ್ಲ. ಬಿಡುವಿಲ್ಲದ ಮಹಿಳೆ ನಾನು. ಈ ಹಳ್ಳಿಯಲ್ಲಿ ಕೆಲಸ ಆಗೋದಿಲ್ಲ ನೋಡಿ. ಬೇರೆ ಕೆಲಸ ಎಲ್ಲ ಇರುವಾಗ ಅದು ಬಾಕಿ. ಇನ್ನೆಂತ ಮಾಡೋದು. ಇದನ್ನು ಇವತ್ತು ಮಾಡದಿದ್ದರೆ ಆಗದ್ದು ಅಂತ ನಾನೆಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗೆದು ಎಲ್ಲ ಇಟ್ಟು ಅದರಲ್ಲಿರುವುದನ್ನೆಲ್ಲ ತೆಗೆದು ಒಮ್ಮೆ ಕ್ಲೀನ್ ಮಾಡುವ ಅಂತ. ಹೀಗಾಗಿದೆ ನೋಡಿ, ಗಲೀಜಾಗಿ ನೋಡುವಾಗಲೇ ಇದೆ. ಇದು ನೋಡಿ, ನಾನು ಫ್ರೀಝರಲ್ಲಿ ಹಲಸಿನಕಾಯಿಯನ್ನು ತೆಗೆದಿಟ್ಟಿದ್ದೇನೆ. ಮತ್ತು ಇದೆಲ್ಲ ಹಲಸಿನ ಹಣ್ಣು ಅದೆಲ್ಲ ಉಂಟು. ಇದರಲ್ಲಿ ಒಂದು 3 ಲೇಯರ್ ಇರುವ ಫ್ರಿಡ್ಜ್ ನೋಡಿ. ಇದೆಲ್ಲ ಸಾಮಾನುಗಳು ಇಲ್ಲಿ ಮೇಲೆ ನಡುವಿನಲ್ಲಿ. ಇಡ್ಲಿ ಆಯಿತು. ಸಾಂಬಾರು, ಇದು ಈ ಸಾಂಬಾರು ನಾನು ಮಾಡಿದ್ದೇನೆ. ಕ್ಯಾಬೇಜ್ ಮತ್ತು ಹಸಿರು ಕಾಳು ಹಾಕಿ ಅದನ್ನು ಮಾಡಿದ್ದು ಇಡ್ಲಿಗೆ. 2 ಬೇಕಿದ್ದರೆ 2. ಇದು ಕೆಲಸದವರೆಲ್ಲ ಇರುವಾಗ ಬೇಕಾಗ್ತದೆ. ಔಷಧಿ ಬಿಡಲಿಕ್ಕೆಲ್ಲ ಇದೆ ನಮಗೆ. ಈಗ ನೋಡಿ ನಮ್ಮ ಫ್ರಿಡ್ಜ್ ಹೇಗಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ. ಈಗ ಚೆನ್ನಾಗಿತ್ತು, ಸೂಪರಾಗಿದೆ. ಈಗ ಅದನ್ನು ಬಾಗಿಲು ತೆಗೆದಾಗ ಕಾಣುವ ನೋಡಿ, ಎಲ್ಲ ಚೆನ್ನಾಗಿದೆ. ಅದರ ಬಟ್ಟೆಯನ್ನೆಲ್ಲ ತೊಳೆದಾಕಿದ್ದೇನೆ. ಇದು ಮತ್ತು ಸುಣ್ಣದ ಇದು ಕುದಿಸಲಿಕ್ಕೆ ಸುಣ್ಣ, ನಮಗೆ ಔಷಧಿ ಸಿಂಪಡಿಸಲಿಕ್ಕೆ ಸುಣ್ಣವನ್ನು ಬೇಯಿಸುವುದು. ಹೀಗೆ ನೋಡಿ, ಎಲ್ಲ ಬಾಲ್ದಿಯಲ್ಲಿ ಹಾಕಿ. ಇದೊಂದು ಕೆಲಸ ಉಂಟು ಅದರ ಒಳಗೆ ನನಗೆ. ಇದು ನೋಡಿ, ಇದು ಕುದಿಯುವುದು, ಬಿಸಿ ಬಿಸಿ ಸುಣ್ಣ. ಹೀಗೆ ನನ್ನ ಇವತ್ತಿನ ದಿನ ಹೀಗೆ ಕಳೆಯಿತು ನೋಡಿ. ಇದು ಸುಣ್ಣ. ಈ ಸುಣ್ಣವನ್ನು ಬಿಸಿ ಬಿಸಿ ನೀರಿಗೆ ಹಾಕಿ ಕುದಿಸುವುದು. ಇಷ್ಟೆಲ್ಲ ಆಗುವಾಗ ಸಂಜೆ 6 ಗಂಟೆ ಆಯಿತು.